वादिराजगुरुं वन्दे हयग्रीवदयाश्रयान् स्वगुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। ಶ್ರೀಹರಿಯ ದಶಾವತಾರಗಳನ್ನು ವರ್ಣನೆ ಮಾಡುವ ಚಮತ್ಕಾರ ಗರ್ಭಿತವಾದಂತಹ ಸ್ತೋತ್ರವಿದು ವಾದಿರಾಜರು ಮಾಡಿದ್ದು. ಅದನ್ನು ನಾವು ಯಥಾಶಕ್ತಿಯಾಗಿ ನಿರೂಪಣೆ ಮಾಡ್ತಾ ಬಂದಿದ್ದೇವೆ. ದಶಾವತಾರ ಸ್ತುತಿ ಅಂತ ಹೆಸರು ಇದ್ರೂ ಕೂಡ ಅದರಲ್ಲಿ 10 ಅವತಾರಗಳನ್ನು ವರ್ಣನೆ ಮಾಡಿದ್ದಾರೆ ಅಂತಲ್ಲ, 10 ಅವತಾರಗಳನ್ನಂತೂ ವರ್ಣಿಸಿದ್ದಾರೆ. ಅದಕ್ಕೂ ಹೆಚ್ಚಾಗಿ ಇದರಲ್ಲಿ ಹಯಗ್ರೀವ ರೂಪ, ಧನ್ವಂತರಿ ರೂಪ, ಮೋಹಿನಿ ರೂಪ ಹೀಗೆಲ್ಲ ಕೆಲವು ರೂಪಗಳನ್ನು ಹೆಚ್ಚಾಗಿ ವರ್ಣಿಸಿದ್ದಿದೆ. ನಿನ್ನೆಯವರೆಗೆ ನಾವು ಕೃಷ್ಣಾವತಾರದ ವರ್ಣನೆಯ ಬಗ್ಗೆ ನೋಡಿದ್ದೇವೆ. ಒಂದು ಶ್ಲೋಕದಲ್ಲಿಯೇ ಬುದ್ಧ ಹಾಗೂ ಕಲ್ಕಿ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಬುದ್ಧಾವತಾರ ಕವಿಬದ್ಧಾನುಕಂಪ ಕುರು ಬದ್ಧಾಂಜಲೌ ಮಯಿದಯಾ ಶೌಧೋದನಿ ಪ್ರಕೃತಿ ಸೈದ್ಧಾಂತಿಕ ಸುಗಮ ಬೌದ್ಧಾಗಮ ಪ್ರಣಯನ ಕ್ರುದ್ಧಾಹಿತಾ ಸುಹೃತಿ ಸಿದ್ಧಾಸಿ ಖೇಟಧರ ಶುದ್ಧಾಶ್ವಯಾನ ಕಮಲಾ ಶುದ್ಧಾಂತ ಮಾಂ ರುಚಿ ಪಿನದ್ಧಾಖಿಲಾಂಗ ನಿಜ ಮಧ್ಯಾವಕಲ್ಕ್ಯಭಿಥಪೋ. ಪೂರ್ವಾರ್ಥದಲ್ಲಿ ಬುದ್ಧಾವತಾರದ ಬಗ್ಗೆ, ಉತ್ತರಾರ್ಥದಲ್ಲಿ ಕಲ್ಕಿಯ ಬಗ್ಗೆ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೇ ಬುದ್ಧಾವತಾರ ಅಂತ ಭಗವಂತನಿಗೆ ಸಂಬೋಧನವನ್ನು ಮಾಡ್ತಾರೆ. ಬುದ್ಧಾವತಾರವನ್ನು ಮಾಡಿದವನು ಭಗವಂತನ ಬುದ್ಧ ಅಂತ ಯಾಕೆ ಕರೆಯೋದು? ಬುದ್ಧ ಧಾತು ಇದು ಜ್ಞಾನಾರ್ಥಕವಾದದ್ದು. ಬುದ್ಧ ಅನ್ನುವ ಶಬ್ದ ಅವನು ಭಗವಂತ ಸರ್ವಜ್ಞನಾದವನು ಅನ್ನುವಂತಹ ಅರ್ಥವನ್ನು ಹೇಳುತ್ತೆ. ಭಗವಂತನು ಸರ್ವಜ್ಞನಾದವನು ಅಂತಾದ್ದರಿಂದಲೇ ಅವನೇನು ಕೆಲವು ವಿಚಾರಗಳನ್ನಕ್ಕಿಂತಲೂ ಕೆಲವು ಮಾತುಗಳನ್ನೇನು ಆಡ್ದ, ಅದಕ್ಕೇನು ಕೆಲವರು ತಪ್ಪರ್ಥ ಮಾಡಿಕೊಂಡ್ರು. ಅದರಿಂದ ಏನು ಲೋಕದಲ್ಲಿ ತಪ್ಪು ಸಿದ್ಧಾಂತ ಹರಡಿತು. ಅದಕ್ಕೆ ಮೂಲಭೂತವಾದದ್ದು ಭಗವಂತನಲ್ಲಿರುವ ಅಜ್ಞಾನಾದಿ ದೋಷಗಳಲ್ಲ. ಯಾಕೆ ಅವನ ಹೆಸರೇ ಬುದ್ಧ ಅಂತ, ಜ್ಞಾನಿ. ಹಾಗಾದರೆ ಭಗವಂತ ಆಡಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಅವರುಗಳಿಗಿರಲಿ. ಅದು ಅವನಿಗೆ ಗೊತ್ತಿತ್ತು. ನಾನು ಹೀಗೆ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ, ಸರಿಯಾಗಿ ಸರಳವಾಗಿ ಹೇಳಿದ್ರೆ ಅರ್ಥ ಆಗ್ತಿತ್ತೇನೋ, ಆದರೆ ಅದನ್ನು ಪಡೆಯುವ ಯೋಗ್ಯತೆ ಅವರಿಗಿಲ್ಲ. ಅದಕ್ಕೆ ತನ್ನ ಮಾತು ಸರಿಯಾಗಿ ಇರಬೇಕು, ಆದರೆ ಅವ್ರುಗಳಿಗದು ಮೋಹಕವೇ ಆಗಿರಬೇಕು. ಹಾಗೆ ಭಗವಂತ ಮಾತನಾಡಿದ್ದಾರೆ. ಅದಕ್ಕೆ ಶೌದ್ಧೋದನಿ ಪ್ರಕೃತಿ ಸೈದ್ಧಾಂತಿಕ ಅಸುಗಮ ಬೌದ್ಧಾಗಮ ಪ್ರಣಯನ ಅಂತ ಇಲ್ಲಿ ಸಂಬೋಧನ ಮಾಡ್ತಾ ಇರೋದು. ಶುದ್ಧೋದನನ ಮಗ ಜಿನ ಮೊದಲಾದಂಥವರೆಲ್ಲ ಏನಿದ್ರು, ಅಂದರೆ ಶುದ್ಧೋದನನಿಗೆ ಜಿನ ಅಂತ ಹೆಸರು ಅಂತನ್ನುವ ವಿಚಾರವನ್ನು ಆಚಾರ್ಯರು ಹೇಳ್ತಾರೆ. ಶುದ್ಧೋದನೇತ್ಯೇವ ಜಿನೇತಿ ಚೋಕ್ತಃ ಅಂತ. ಶುದ್ಧೋದನನ ಮಗ ಜಿನ ಅಂತ ತೆಗೆದುಕೊಳ್ಳೋ ಅಗತ್ಯ ಇಲ್ಲ. ಶುದ್ಧೋದನೇತ್ಯೇವ ಜಿನೇತಿ ಚ ಉಕ್ತಃ. ಒಬ್ಬ ಅಸುರ ಇದ್ದ, ಅವನಿಗೆ ಶುದ್ಧೋದನ ಅಂತನೂ ಹೆಸರು, ಜಿನ ಅಂತನೂ ಹೆಸರು ಅಂತ ಹೇಳ್ತಾರೆ. ಅವರ ಗುಂಪಿನವರೆಲ್ಲ ಏನಿದ್ರಲ್ಲ ಅವರು ಜೈನರು ಅಂತ ಕರೆಸ್ಕೊಳ್ತಾರೆ. ಶೌದ್ಧೋದನಿಗಳು ಅಂದರೆ ಜೈನರು. ಅವ್ರ ಮಕ್ಕಳು ಮೊದಲಾದವರು, ಅವ್ರ ಪರಿವಾರದವರು ಎಲ್ಲರೂ. ಇಲ್ಲಿ ಮೂಲಭೂತವಾಗಿ ಆ ಮುಖಂಡನಾದ ವ್ಯಕ್ತಿಗೆ ಒಂದು ಮಗು ಹುಟ್ಟಿತು. ಅದೇನು ದೇವರಲ್ಲ. ಆ ಮಗುವನ್ನು ಕಣ್ಮರೆ ಮಾಡಿ ಆ ಮಗುವನ್ನು ಅವರೆಲ್ಲ ಹುಡುಕ್ತಾ ಇರುವಾಗ ತಾನು ಬಾಲರೂಪವನ್ನು ಧರಿಸಿ ಭಗವಂತ ಅಲ್ಲಿ ಕಾಣಿಸಿಕೊಂಡ್ಬಿಟ್ಟ. ಇದೇ ಮಗು ಅಂತ ಅವರೆಲ್ಲ ಹಿಡ್ಕೊಂಡ್ಬಿಟ್ರು ಭಗವಂತನನ್ನು ಅಷ್ಟೆ. ಅವನು ತಾನು ಸ್ವತಃ ಪರಮಾತ್ಮ ಇವ್ರುಗಳೆಲ್ಲ ಮಾಡ್ತಿರೋ ಯಜ್ಞ ಯಾಗಗಳೆಲ್ಲ ನೋಡಿ ನಗೋದು. ಯಾಕೆ ನಗ್ತಾ ಇದೆಯೋ ಅಂತ ಕೇಳಿದ್ರೆ, ಇದೆಲ್ಲ ವ್ಯರ್ಥ ನೀವು ಮಾಡ್ತಿರೋದು ಅನ್ನೋ ತರಹ ಅವರಿಗೆ ಬೋಧ ಆಗೋ ತರಹ ಮಾತಾಡಿ, ನನ್ನ ಮಾತನ್ನು ನೀವು ಕೇಳಬೇಕು. ಯಾಕೆ ನೋಡಿ, ಎಲ್ಲ ದೇವತೆಗಳೆಲ್ಲ ಬಂದಿದ್ರಂತೆ, ನೀವೆಲ್ಲ ಆಯುಧಗಳನ್ನು ಹಾಕಿ ಇಂದ
ಹಾಕಿದ ಆಯುಧಗಳನ್ನೆಲ್ಲ ತೊಗೊಂಡ್ಬಿಟ್ಟೆ, ಬರೀ ವಿಷ್ಣುವಿನ ಚಕ್ರ ಅದನ್ನು ಹಾಕಿಸ್ಕೊಂಡು ಅದನ್ನು ಹಿಡ್ಕೊಂಡು ತಾನು ಆಸನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ. ಆದ್ಮೇಲೆ ಇಷ್ಟೆಲ್ಲ ಒಂದು ಪವಾಡ ತೋರಿಸಿದ ಮೇಲೆ ಜನ ನಂಬದೇ ಇರ್ತಾರೆ ಮಾತುಗಳನ್ನು. ಯಾವಾಗಲೂ ಜನರು ಪವಾಡಗಳಿಗೆ ಮರಳಾಗ್ತಾರೆ. ಭಗವಂತನಿಗೆ ಪವಾಡ ಅದೆಲ್ಲ ಸರಿನೇ, ಆದರೆ ಅವ್ರು ಹೇಳಿದ ಮಾತನ್ನು ಅವ್ರುಗಳಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕೆ ಶೌದ್ಧೋದನಿ ಪ್ರವೃತ್ತಿಗಳೇನಿದ್ದಾರೆ, ಜೈನ ಮೊದಲಾದ ಸಿದ್ಧಾಂತ ಪ್ರವರ್ತಕರು, ಅವ್ರುಗಳಿಗೆ ಅಸುಗಮ ಅಂದರೆ ಸುಗಮವಾಗದೇ ಇರುವಂಥದ್ದು, ಅರ್ಥವಾಗದೇ ಇರುವಂತಹ ಬೌದ್ಧಾಗಮವನ್ನು ರಚನೆ ಮಾಡಿದಂಥವರು ಭಗವಂತ. ಹಾಗಾದ್ರೆ ಅದು ಬೌದ್ಧಾಗಮ ಯಾರಿಗೆ ಅರ್ಥ ಆಯಿತು ಅಂತ ಕೇಳಿದರೆ, ಅದು ದೇವಲೋಕಕ್ಕೆ ಹೋಗ್ಬಿಟ್ಟು ದೇವತೆಗಳಿಗೆ ಭಗವಂತ ಉಪದೇಶ ಮಾಡಿದ, ತನ್ನ ಮಾತುಗಳ ಅರ್ಥ ಏನು ಅಂತ ಅನ್ನೋದನ್ನು ತೋರಿಸ್ಕೊಟ್ಟ. ಆ ತೋರಿಸಿಕೊಟ್ಟ ಒಂದು ಸಂದರ್ಭದಲ್ಲಿ ಏನು ಒಂದು ವಿದ್ಯೆಯನ್ನು ಉಪದೇಶಿಸಿದ ಭಗವಂತ, ಅದಕ್ಕೆ ಪ್ರಶಾಂತ ವಿದ್ಯೆ ಅಂತ ಈ ರೀತಿಯಾಗಿ ಹೆಸರು ಬಂತು. ಆ ತರಹದ ಉಪದೇಶವನ್ನಾದರೂ ಭಗವಂತ ಯಾಕೆ ಮಾಡ್ದ ಅಂತ ಕೇಳಿದರೆ, ಅವನು ಕವಿಬದ್ಧಾನುಕಂಪ. ಯಾರು ಕವಿಗಳು ಜ್ಞಾನಿಗಳು ಅಂತ ನಿಜವಾಗ್ಲೂ ಇರ್ತಾರೆ, ಅವರ ಬಗ್ಗೆ ಬದ್ಧ ಅನುಕಂಪ ಅಂದರೆ ದಯೆಯನ್ನು ಇಟ್ಟುಕೊಂಡವನು. ಈಗ ಕವಿಗಳು ಜ್ಞಾನಿಗಳಿಗೆ ನಾನು ತಪ್ಪರ್ಥ ಆಗೋ ತರಹ ಮಾಡಬಾರ್ದು, ಅವರಿಗೆ ಸರಿಯಾಗೇ ಹೇಳಬೇಕು ಅಂತ ಉದ್ದೇಶ ಇಟ್ಕೊಂಡಂಥವನು ಭಗವಂತ. ಅದಕ್ಕೆ ಆ ವಿಧವಾದ ಉಪದೇಶವನ್ನು ಅವನು ಮಾಡಿದ್ದಾನೆ. ನಾನೂ ಕೂಡ ನಿನ್ನೆದುರಿಗೆ ಬದ್ಧಾಂಜಲಿಯಾಗಿದ್ದೇನೆ, ಅಂದರೆ ಕೈ ಮುಗಿದು ನಿಂತಿದ್ದೇನೆ. ಅದಕ್ಕೆ ನನ್ನ ವಿಷಯದಲ್ಲೂ ಕೂಡ ಮೈ ದಯಾಂ ಕುರು, ನನ್ನ ವಿಷಯದಲ್ಲಿ ದಯೆಯನ್ನು ಮಾಡು ಅಂತ ಹೀಗೆ ಬುದ್ಧನನ್ನು ವರ್ಣನೆ ಮಾಡಿದ್ದಾರೆ. ಬುದ್ಧಾವತಾರ ಕವಿ ಬದ್ಧಾನುಕಂಪ ಕುರು ಬದ್ಧಾಂಜಲವು ಮೈ ದಯಾಂ ಶೌದ್ಧೋದನಿ ಪ್ರಭೃತಿ ಸೈದ್ಧಾಂತಿಕ ಸುಗಮ ಬೌದ್ಧಾಗಮ ಪ್ರಣಯನ. ಇನ್ನು ಕಲ್ಕಿ ಅಭಿಧ, ಭಗವಂತನೇ ನೀನು ಕಲ್ಕಿ ಅಂತ ಅವತಾರವನ್ನು ಮಾಡಿದವನಿದ್ದೀಯಾ. ಯಾರು ದುಷ್ಟರು ಲೋಕದಲ್ಲಿ ಓಡಾಡದಂಥವರಿದ್ದಾರೆ, ಅನೇಕ ಜನ ಅಸುರರು, ಅವರ ಸಂಹಾರವನ್ನು ಮಾಡುವುದರಲ್ಲಿ ಅತ್ಯಂತ ಸಿದ್ಧವಾಗಿರುವಂತಹ, ಅವರ ಪ್ರಾಣ ಹರಣವನ್ನು ಮಾಡುವುದರಲ್ಲಿ ಅತ್ಯಂತ ಸಿದ್ಧವಾಗಿರುವಂತಹ ಅಸಿಖೇಟಗಳನ್ನು ಧಾರಣ ಮಾಡಿದೀಯ. ಅಸಿಖೇಟ ಅಂದರೆ ಖಡ್ಗ ಚರ್ಮಗಳನ್ನು ಧಾರಣ ಮಾಡಿದೀಯ. ಕಲ್ಕಿರೂಪಿಯಾದ ಭಗವಂತ ಖಡ್ಗ ಚರ್ಮಗಳನ್ನು ಹಿಡ್ಕೊಂಡೇ ಎಲ್ಲರನ್ನು ಸಂಹರಿಸಿದಂತಹ ಪ್ರಸಿದ್ಧ ಇದೆ. ಈ ಕಲ್ಕಿ ರೂಪದಲ್ಲಿ ಭಗವಂತ ಏನು ಮಾಡ್ದ ಅಂತಂದ್ರೆ, ಈ ಎಲ್ಲ ದುಷ್ಟರನ್ನ ಸಂಹರಿಸೋದಕ್ಕೆ ಕುದುರೆಯನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದ. ಅದರಲ್ಲಿ ಹೇಳಿದ್ದಾರೆ ಶುದ್ಧಾಶ್ವಯಾನ, ಶುದ್ಧವಾದ ಕುದುರೆ ಭಗವಂತನ ವಾಹನ. ಕಮಲಾ ಶುದ್ಧಾಂತ, ಭಗವಂತನ ಶುದ್ಧವಾದ ಅಂತಃಪುರದಲ್ಲಿ ಮಹಾಲಕ್ಷ್ಮಿ ವಾಸ ಮಾಡಿಕೊಂಡಿದ್ದಾಳೆ. ಅಂತಹ ಹೇ ಭಗವಂತನೇ, ನೀನು ಅತ್ಯಂತ ಉಜ್ವಲವಾದ ಪ್ರಕಾಶ ಉಳ್ಳವನು. ಹಾಗೆ ನೋಡಕ್ಕೆ ಹೋದ್ರೆ ನೀನು ರುಚಿ ಪಿನದ್ಧ ಅಖಿಲಾಂಗ, ನಿನ್ನ ಎಲ್ಲ ಅಂಗಗಳು ಪ್ರಕಾಶದಿಂದ ಪಿನದ್ಧವಾಗಿದೆ ಅಂದರೆ ಆವೃತವಾಗಿದೆ, ಅಂದರೆ ಅಷ್ಟು ಕಳೆ ನಿನ್ನಲ್ಲಿ. ಅದಕ್ಕೇನೆ ಏನಾಗುತ್ತೆ ಅಂದರೆ, ಯಾರು ಪ್ರತಿ ಜನ್ಮದಲ್ಲಿ ಸಣ್ಣ ವಯಸ್ಸಿನಿಂದಲೇ ಈ ಭಗವಂತನ ಸ್ವರೂಪದ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡದೇ ಇದ್ದವರು ಅಂತಿರ್ತಾರಲ್ಲ, ಅವರಿಗೆ ಭಗವಂತನ ಸ್ವರೂಪವೆಲ್ಲ ಬರೀ ತೇಜೋಮಯವಾಗಿ ಕಾಣುತ್ತೆ ಅಷ್ಟೆ. ಸ್ಪಷ್ಟವಾಗಿ ಕಾಣೋದು ಅಂದರೆ ಬರೀ ಪಾದ ಅಷ್ಟೆ. ಯಾರು ಮಧ್ಯ ವಯಸ್ಸಿನಲ್ಲಿ ಶುರು ಮಾಡ್ಕೊಂಡಿದ್ರು ಅಂದರೆ ಅವ್ರಿಗೆ ಅರ್ಧ ಕಾಣಿಸುತ್ತೆ. ಪೂರ್ತಿ ಭಗವಂತನ ರೂಪ ತೇಜೋಮಯವಲ್ಲ, ಸ್ಪಷ್ಟವಾಗೇ ಕಾಣಬೇಕು. ಆ ತೇಜಸ್ಸು ಇದ್ದಾಗಲೂ ಭಗವಂತನ ಸ್ವರೂಪ ಸ್ಪಷ್ಟವಾಗಿ ಕಾಣಬೇಕು ಅಂತಂದ್ರೆ ಪೂರ್ವೇ ವಯಸ್ಸಿ ಬೋದ್ಧವ್ಯಂ ಆಮುಖಾತ್ ಸರ್ವವಿತ್ತಯೇ ಅಂತ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಪೂರ್ವ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಿಂದಲೇ ಆರಂಭ ಮಾಡಿಕೊಂಡು ಮಧ್ಯ ವಯಸ್ಸಿನಲ್ಲೂ ಕೊನೆ ವಯಸ್ಸಿನಲ್ಲೂ ಅಂತ ಹೀಗೆ 3 ವಯಸ್ಸುಗಳಲ್ಲೂ ನಿರಂತರವಾಗಿ ಭಗವದುಪಾಸನೆಯಲ್ಲಿ ತೊಡಗಿದರೆ ಮಾತ್ರ ಭಗವಂತನ ರೂಪ ಅಂತನ್ನೋದು ಪೂರ್ಣವಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲದೆ ಇದ್ರೆ ಬರೀ ತೇಜೋಮಯವಾಗಿ ಒಂಥರ ಕಾಣುತ್ತಷ್ಟೆ. ಆದ್ದರಿಂದ ಹಾಗೆ ರುಚಿ ಪಿನದ್ಧ ಅಖಿಲಾಂಗ ಉಳ್ಳವನು ಭಗವಂತ. ರುಚಿ ಅಂದರೆ ಪ್ರಕಾಶ, ಪ್ರಕಾಶದಿಂದಲೇ ಆವೃತವಾಗಿರುವ ಅಖಿಲಾಂಗ ಉಳ್ಳವನು ನೀನು.
ನಮಗೆ ಅನುಗ್ರಹವನ್ನು ಮಾಡಿ ನಿಜಂ ನಿನ್ನವನೇ ಆದಂತಹ ನನ್ನನ್ನು ಅದ್ಧ ಅವ ಚೆನ್ನಾಗಿ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ರುದ್ಧಾಹಿತಾ ಸುಹೃತಿ ಸಿದ್ಧಾಸಿ ಖೇಟಧರ ಶುದ್ಧಾಶ್ವಯಾನ ಕಮಲಾ ಶುದ್ಧಾಂತ ಮಾಂ ರುಚಿ ಪಿನದ್ಧಾಖಿಲಾಂಗ ನಿಜ ಮದ್ದಾವಕಲ್ಕ್ಯಭಿಧಭೋ. ಇನ್ನು ಕೊನೆಯದಾಗಿ ಪರಮಾತ್ಮನನ್ನ ಹಾಗೆ ಈ ರೂಪ ಆ ರೂಪ ಅಂತಲ್ಲ, ಜ್ಞಾನಿಗಳಿಂದ ಆರಾಧಿತನಾದ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಉಪಸಂಹಾರ ರೂಪವಾಗಿ ಒಂದು ಮಾತನ್ನ ಶ್ಲೋಕವನ್ನ ಗ್ರಸನ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನು ಅಂದರೆ ತುಂಬ ಸರಿ ಸಾರಂಗ 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 ಅನ್ನೋ ಪದ ಬರುತ್ತೆ. ಒಂದೊಂದು ಅಕ್ಷರ ಬರ್ತಿರುತ್ತಷ್ಟೇ ಬೇರೆ ಕಡೆಗೆ. ಇಲ್ಲಿ ಹಾಗಲ್ಲ. ಈ ಕೊನೆಗೆ ಬರ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಚಾತುರ್ಯವನ್ನು ಶ್ಲೋಕದಲ್ಲಿ ತೋರಿಸೋ ಸಲುವಾಗಿ ತುಂಬ ಸರಿ ಸಾರಂಗ ಅನ್ನೋ ಶಬ್ದ ಬರೋ ಥರ ಮಾಡಿದ್ದಾರೆ. ಆದರೆ ಅದರಲ್ಲಿ ಪದಚ್ಛೇದಗಳು ಬೇರೆ ಬೇರೆ ಥರ ಇರೋದ್ರಿಂದ ಅರ್ಥಭೇದ ಸಿಗುತ್ತೆ. ಸಾರಂಗ ಕೃತ್ತಿಧರ ಸಾರಂಗ ಕೃತ್ತಿಧರ ಸಾರಂಗ ವಾರಿಧರ ಸಾರಂಗ ರಾಜವರದ ಸಾರಂಗದಾರಿತರ ಸಾರಂಗತಾತ್ಮ ಮದ ಸಾರಂಗತೌಷಧ ಬಲಂ ಸಾರಂಗವತ್ ಕುಸುಮ ಸಾರಂಗತಂಚ ತವ ಸಾರಂಗಮಾಂಘ್ರಿಯುಗಲಂ ಸಾರಂಗವರ್ಣಮಪ ಸಾರಂಗತಾಬ್ಜ ಮದ ಸಾರಂಗದಿಂಸ್ತಮವ ಮಾಂ. ಹೇ ಗದಿನ್ ತ್ವಂ ಮಾಮವ, ಹೇ ಗದಾಧರ ಭಗವಂತ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಇದಿಷ್ಟು ಮುಖ್ಯವಾದದ್ದು. ಉಳಿದೆಲ್ಲ ವಿಶೇಷಣಗಳು. ನಾನೆಂಥವನು ನೀನೆಂಥವನು ಅಂತ ದೇವರಿಗೊಂದಿಷ್ಟು ವಿಶೇಷಣ, ಮತ್ತೆ ಪ್ರಾರ್ಥನೆ ಮಾಡ್ತಿರೋರ್ಗೊಂದಿಷ್ಟು ವಿಶೇಷಣದಲ್ಲಿ ಇಡೀ ಶ್ಲೋಕ ಮುಗಿಯುತ್ತೆ. ನನ್ನನ್ನು ರಕ್ಷಣೆ ಮಾಡು ಅಂತ ಯಾವ ಭರವಸೆ ಮೇಲೆ ಕೇಳ್ತೀವಿ ನಾವು ಭಕ್ತರಾದವರು ಅಂದರೆ, ನೀನು ಸಾರಂಗರಾಜ ವರದ. ಸಾರಂಗರಾಜ ಅಂದರೆ ಗಜೇಂದ್ರ ಇದಾನಲ್ವಾ, ಗಜೇಂದ್ರನಿಗೆ ವರದನಾದಂಥವನು. ಆದ್ದರಿಂದ ನಾವು ನಮ್ಮನ್ನು ರಕ್ಷಣೆ ಮಾಡ್ತೀಯಾ ಅನ್ನುವಂತಹ ಒಂದು ಭರವಸೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮತ್ತೆ ಎಷ್ಟು ಜನ ಜ್ಞಾನಿಗಳು ಲೋಕದಲ್ಲಿದ್ದಾರೆ, ಸಾರಂಗ ಕೃತ್ತಿಧರರಾದಂಥವರು. ಸಾರಂಗ ಅಂತಂದರೆ ಕೃಷ್ಣ ಸಾರ ಮೃಗ, ಅದರ ಕೃತಿ ಅಂದರೆ ಚರ್ಮ. ಕೃಷ್ಣಾಜಿನ ಚರ್ಮವನ್ನೇ ಉಟ್ಕೊಂಡು ಜೀವನವನ್ನು ಕಳೆದಂತಹ ಋಷಿಗಳಿದ್ದಾರೆ. ಅಂತಹ ಋಷಿಗಳೇನಿದ್ದಾರಲ್ಲ, ಅವರೇ ಒಂದು ರೀತಿಯಲ್ಲಿ ಸಾರಂಗ ಇದ್ದ ಹಾಗೆ. ಸಾರಂಗ ಅಂದರೆ ಚಾತಕ ಪಕ್ಷಿಗಳಿದ್ದ ಹಾಗೆ. ಅವರಿಗೆ ಭಗವಂತ ವಾರಿಧರ ಮೇಘ ಇದ್ದ ಹಾಗೆ. ಸಾರಂಗ ಅಂದರೆ ಚಾತಕ ಪಕ್ಷಿಗಳು ಮೋಡ ಯಾವಾಗ ಬರುತ್ತೆ ಮಳೆ ಯಾವಾಗ ಬಾಡುತ್ತೆ ಅದು ಅಂತ ಕಾಯ್ತಾ ಕೂತಿರ್ತವೆ. ಹಾಗೆ ಜ್ಞಾನಿಗಳು ಭಗವಂತನನ್ನು ನಾವು ಯಾವಾಗ ನೋಡ್ತೀವಿ, ಅವನ ಗುಣಗಳನ್ನು ಯಾವಾಗ ತಿಳ್ಕೊಳ್ತೀವಿ, ಅವನ ದರ್ಶನ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇರ್ತಾರೆ. ನೀನು ಅಂಥವರಿಗೆ ವರಗಳನ್ನು ಪ್ರದಾನನೂ ಮಾಡ್ತೀಯ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ, ಗದಾರಿತರಸ ಅಸಾರಂ. ಗದ ಅಂದರೆ ರೋಗ. ರೋಗ ಅಂತನ್ನೋದೇ ಒಂದು ದೊಡ್ಡ ಶತ್ರು ಇದ್ದ ಹಾಗೆ. ಅದರ ತರಸ ಅಂದರೆ ವೇಗದಿಂದ ನಾವು ಅಸಾರರಾಗಿ ಬಿಟ್ಟಿದ್ದೇವೆ. ನಮ್ಮಲ್ಲಿ ಏನು ಶಕ್ತಿ ಉಳ್ಕೊಂಡಿಲ್ಲ. ಹೇಗೆ ಅವನು ಮೊಸಳೆ ಕಾಲಿಟ್ಕೊಂಡಿದ್ದ ಗಜೇಂದ್ರ ಅನೇಕ ವರ್ಷಗಳ ಕಾಲ ಎಳೆದು 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 ಅದು ನೀರಿಗಿಳಿಬೇಕು ನೆಲಕ್ಕೆ ಇಳಿಬೇಕು ಅಂತ ಅದೇ ಗಲಾಟೆಯಲ್ಲಿ ಶಕ್ತಿಯೆಲ್ಲ ಕುಂದೋಗಿತ್ತು ಅವನಿಗೆ. ನಮ್ದು ಅದೇ ಥರ ಪರಿಸ್ಥಿತಿ ಆಗಿದೆ. ಆಗಿಲ್ಲ ನಮಗೆ ಅನಿಸಿಲ್ಲಪ್ಪ ಅಂತಂದರೆ ಇನ್ನು ಮುಂದೆ ಅನಿಸ್ಬೋದು ಅಂತ ಇಟ್ಕೊಳ್ಳೋಣ, ಆಯ್ತಾ. ಅದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ಸಂಸಾರವೆಂಬ ರೋಗದ ಒಂದು ವೇಗದಿಂದ ನಮಗೆ ಅಸಾರತೆ ಬಂದು ಹೋಗ್ಬಿಟ್ಟಿದೆ, ಬಲಹೀನತೆ ಬಂದು ಹೋಗ್ಬಿಟ್ಟಿದೆ ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಮತ್ತಷ್ಟೇ ಅಲ್ಲದೆ ಮೊದಲು ಯಾವುದೋ ಒಂದು ಕಾಲದಲ್ಲಿ ನಾನೇನು ಬೇಕಾದ್ರೂ ಮಾಡಿಬಿಡ್ತೀನಿ ಅನ್ನುವಂಥ ಅಹಂಭಾವ ಇತ್ತು. ಅದೆಲ್ಲ ಹೊರಟೋಗ್ಬಿಟ್ಟಿದೆ. ಅರಂ ಗತ ಆತ್ಮ ಮದಸಾರಂ. ಆನೆ ದೃಷ್ಟಾಂತ ಕೊಟ್ಟಿದ್ದಕ್ಕೆ ಅದಕ್ಕೆ ಹೇಳ್ತಾ ಇರೋದು. ಅದರ ಒಂದು ಸಾಧನವನ್ನು ತೋರಿಸ್ಕೊಡ್ತಾ ಇದ್ದಾರೆ.
ಆನೆಗೂ ಸಿಕ್ಕಾಪಟ್ಟೆ ಮದ ಇರುತ್ತೆ. ಭಾಗವತದಲ್ಲಿ ಬರುತ್ತೆ, ಅನೇಕ ಜನ ರಾಜರು ಭಗವಂತನ ಮುಂದೆ ಸ್ತೋತ್ರ ಮಾಡಬೇಕಾದ್ರೆ ವಯಂ ಪುರ ಶ್ರೀಮದ ನಷ್ಟ ದೃಷ್ಟಯ ಜಿಹೀರ್ಷಯ ಅಸ್ಯಾಹ ಇತರೇತರ ಸ್ಪೃಧ ಗ್ರಂಥ ಪ್ರಜಾ ಸ್ವ ಅಪಿ ನಿರ್ಘೃಣ ಪ್ರಭೋ ಅಂತ ಭಗವಂತನ ಮುಂದೆ ಅವ್ರು ರಾಜರೆಲ್ಲ ಹೇಳ್ತಾರೆ. ನಾವೆಲ್ಲ ಒಂದು ಕಾಲಕ್ಕೆ ಶ್ರೀಮದದಿಂದ ನಮ್ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ನಾವ್ ಯಾರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತ. ನಾವು ಈ ಭೂಮಿಯನ್ನ ನಮಗೆ ವಶಪಡಿಸ್ಕೊಳ್ಬೇಕು ಅನ್ನುವ ಭರಾಟೆಯಲ್ಲಿ ಪರಸ್ಪರವಾಗಿ ನಾವು ಜಗಳ ಆಡ್ತಾ ತೊಂದರೆ ಮಾಡ್ತಾ ಇದ್ದ ಯಾರಿಗೆ ಅಂದ್ರೆ ನಮ್ಮ ಪ್ರಜೆಗಳಿಗೆ ತೊಂದರೆ ಮಾಡ್ತಾ ಇದ್ವಿ. ನಾವೆಲ್ಲ ರಾಜರು ಒಗ್ಗಟ್ಟಿನಿಂದ ಇದ್ದು ಧರ್ಮಪರರಾಗಿ ಯುದ್ಧ ಗಿದ್ದ ಮಾಡದೆ ಏನ್ ಭೂಮಿ ನಾವೇನ್ ತಗೊಂಡೋಗೋದಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟುಬಿಟ್ಟಿದ್ರೆ ಪ್ರಜೆಗಳು ಹಿತವಾಗಿ ಆರಾಮಾಗಿರ್ತಾ ಇದ್ರ? ಯುದ್ಧವನ್ನು ಮಾಡಿದ್ರಿಂದ ಪ್ರಜೆಗಳಿಗೆ ತಾನೇ ತೊಂದರೆ ಆಗೋದು. ಇದು ಯಾವುದು ನಮಗೆ ಗೊತ್ತಿರಲಿಲ್ಲ. ಇವತ್ತೇನಾಗಿದೆ ಅಂತಂದ್ರೆ ವಿನಷ್ಟ ದರ್ಪಾಹ ಚರಣವು ಸ್ಮರಾಮಹೆ ಅಂತ ಹೇಳ್ತಾರೆ. ಭಗವಂತನ ಈ ತರಹದ ದರ್ಪ ನಮಗೆ ಕಳೆಯುವ ಉಪಾಯ ಏನು ಭಗವಂತ ಮಾಡಿದ್ದಾನೆ. ಅದರಿಂದ ಆ ಭಗವಂತನ ಚರಣಂ ಸ್ಮರಾಮಹೆ, ಚರಣೇ ಸ್ಮರಾಮಹೆ, ಭಗವಂತನ ಪಾದಗಳನ್ನು ನಾವು ಸ್ಮರಿಸುವಂತಹ ಒಂದು ಅವಕಾಶ ಬಂದಿದೆ. ಹೀಗಾಗಿ ಪ್ರತಿಯೊಬ್ಬ ಸಾಧಕರು ಕೂಡ ಒಂದು ಕಾಲದಲ್ಲಿ ದರ್ಪದಿಂದ ವರ್ತಿಸಿದರೂ ಕೂಡ, ಅಹಂಭಾವದಿಂದ ವರ್ತಿಸಿದರೂ ಕೂಡ ಆ ಅಹಂಭಾವ ಯಾವಾಗ ಹೋಗುತ್ತಲ್ಲ ಆವಾಗ ಭಗವಂತ ರಕ್ಷಣೆ ಮಾಡ್ತಾನೆ. ಅಹಂಭಾವ ಹೋಗುತ್ತಾ ನೋಡ್ತಾನೆ, ಸಹಜವಾಗಿ ಹೋಗ್ಲಿಲ್ಲ ಆದ್ರೂ ಹೋಗೋದಕ್ಕೇನ್ ಬೇಕೋ ಅದನ್ನ ಮಾಡಿಬಿಟ್ಟಾದ್ರೂ ಅವನನ್ನ ಪುನಃ ಭಗವಂತ ರಕ್ಷಣೆ ಮಾಡ್ತಾನೆ. ಗತೌಷಧ ಬಲಂ, ರೋಗ ಬಂದಾಗ ಔಷಧ ತಗೊಳ್ಬೇಕಲ್ಲಪ್ಪ ಅಂತಂದ್ರೆ ಯಾವ ಔಷಧಗಳ ಬಲವು ನಂಗೆ ಉಳ್ಕೊಂಡಿಲ್ಲ. ಸಂಸಾರ ನಿವೃತ್ತಿಗೆ ಉಪಾಯವಾದ ಯಾವ ಸಾಮರ್ಥ್ಯಗಳು ಉಳ್ಕೊಂಡಿಲ್ಲ. ಕೇವಲ ನಿನ್ನ ರಕ್ಷಣೆ ಒಂದು ಮಾತ್ರ ಉಪಾಯವಾಗಿ ಉಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಿನ್ನ ಪಾದ ಯುಗಲವನ್ನ, ಸಾರಂಗಮಾಂಗ್ರಿ ಯುಗಲಂ ಗತಂ, ನಿನ್ನ ಪಾದ ಕಮಲಗಳ ಹತ್ತಿರಕ್ಕೆ ನಾನು ಆಗಮಿಸಿದ್ದೇನೆ. ಹೇಗೆ ಅಂತಂದ್ರೆ, ಹೇಗೆ ಪದ್ಮದ ಹತ್ತಿರಕ್ಕೆ ದುಂಬಿ ಬರುತ್ತೋ ಹಾಗೆ, ಏನೋ ಇಲ್ಲಿ ನನಗೆ ನಿಜವಾದ ಮಕರಂದ ಸಿಗತ್ತೆ ಅಂತ ನಾನು ಆಗಮಿಸಿದ್ದೇನೆ. ಆದ್ದರಿಂದ ನಿನ್ನ ಮನಸ್ಸು ಅಂತನ್ನುವಂತಹ, ನಿನ್ನ ಪಾದ ಕಮಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಬರಬೇಕು ಅಂದ್ರೆ ನನ್ನ ಮನಸ್ಸು ಅಷ್ಟೊಂದೇನು ಶುದ್ಧ ಅಲ್ಲ. ನಿನ್ನ ಪಾದ ಎಂಥದ್ದು ಅಂದ್ರೆ ಸಾರಂಗಮಾಂಗ್ರಿ ಯುಗಲಂ, ನಿನ್ನ ಪಾದ ಯುಗಲ ಅನ್ನೋದು ಸಾರಂಗಮ. ಅದು ಅಂದ್ರೆ ಯಾವುದು ಸಾರ ಇರುತ್ತೋ ಅಲ್ಲಿಗೆ ಹೋಗುತ್ತೆ. ನನ್ನ ಮನಸ್ಸೇನು ಸಾರ ಅಲ್ಲ. ಆದರೂ ನಾವೆಲ್ಲ ಭಕ್ತರು ನಿನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ, ನಮ್ಮ ಮನಸ್ಸಿನಲ್ಲೂ ಏನಾದರೂ ಜ್ಞಾನ ಭಕ್ತಿ ವೈರಾಗ್ಯಾದಿ ರೂಪವಾದ ಸಾರವನ್ನು ತಂದಿಟ್ಟು ಅಲ್ಲಿ ನಿನ್ನ ಪಾದ ಸನ್ನಿಧಾನವನ್ನು ಇಡಬೇಕು ಅಂತನ್ನುವಂತಹದ್ದು ನಮ್ಮ ಪ್ರಾರ್ಥನೆಯಾಗಿದೆ. ಹಾಗೆ ನೋಡಕ್ ಹೋದ್ರೆ ನೀನು ವೈಕುಂಠಾದಿ ಲೋಕಗಳಲ್ಲಿ ಪಾದ ಇಟ್ಟಂಥವನು. ವೈಕುಂಠಾದಿ ಲೋಕಗಳು ಮಹಾಲಕ್ಷ್ಮ್ಯಾತ್ಮಕವಾದಂತಹದ್ದು. ಆ ತರಹದ ಜಾಗ ನಮ್ಮ ಮನಸ್ಸಾಗು ನಮ್ಮ ಮನೆ ಆಗೋದ್ರೆ ಎಲ್ಲಿದ್ದಾಗ್ಲಿಕ್ಕೆ ಸಾಧ್ಯ ಇದೆ? ಆದರೂ ಕೂಡ ನೀನು ದಯೆಯನ್ನು ಮಾಡಿ ಮಾಂ ಅವ, ನನ್ನನ್ನು ರಕ್ಷಣೆ ಮಾಡು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನ ವಾದಿರಾಜರು ತೋರಿಸ್ಕೊಡ್ತಾ ಇದ್ದಾರೆ, ಉಪಸಂಹಾರ ಮಾಡ್ತಾರೆ. ಈ ಸ್ತೋತ್ರವನ್ನ ನಮ್ಮ ಭಕ್ತರಿಗಾಗಿ ನಾನು ರಚನೆ ಮಾಡಿಕೊಟ್ಟಿದ್ದು. ಇದನ್ನು ನೀವು ಪೂಜೆಯ ಕಾಲದಲ್ಲಿ ಪಠನ ಮಾಡಿದರೆ ನಿಮಗೆ ಉತ್ತಮವಾದಂತಹ ಫಲವಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಗ್ರೀವಾಸ್ಯ ವಾಹತನು ದೇವಾಂಡ ಜಾದಿ ದಶ ಭಾವಾಭಿರಾಮ ಚರಿತಂ ಭಾವಾಪಿ ಭವ್ಯ ಶುಭ ಧೀವಾದಿರಾಜಯತಿ ಭೂವಾಗ್ವಿಲಾಸ ನಿಲಯಂ ಶ್ರೀವಾಗಧೀಶ ಮುಖ ದೇವಾಭಿನಮ್ಯ ಹರಿ ಸೇವಾರ್ಚನೇಶು ಪಠತಾಂ ಆವಾಸ ಏವ ಭವಿತಾ ವಾಗ್ಭವೇತರ ಸುರಾವಾಸ ಲೋಕ ನಿಕರೇ. ಭಾವ ಅಂದರೆ ಭಕ್ತಿ. ಭಕ್ತಿ ಎಂಬ ಗುಣದಿಂದ ಅತಿ ಭವ್ಯವಾಗಿರುವಂತಹ ಬುದ್ಧಿ, ಅತಿ ಮಂಗಲವಾದ ಬುದ್ಧಿ ಉಳ್ಳವರು ಯಾರಪ್ಪ ಅಂತಂದ್ರೆ ಶ್ರೀ ವಾದಿರಾಜ ಯತಿಗಳು.
ನೋಡಿ, ಭಾವಾತಿ ಭವ್ಯ ಶುಭ ಧೀವಾದಿರಾಜಯತಿ ಅಂತಹ ಮಹಾನುಭಾವರು ಅವರಿಂದಲೇ ಭೂ ಅಂದರೆ ಹುಟ್ಟಿದಂತಹ ವಾಗ್ ವಿಲಾಸ, ವಾಕ್ ಚಾತುರ್ಯ, ಅದಕ್ಕೆ ನಿಲಯವಾದಂತಹದ್ದು ಯಾವುದು ಅಂದರೆ ಈ ಭಗವಂತನ ಚರಿತ್ರ ನಿರೂಪಣ ಪರವಾದ ಈ ಸ್ತೋತ್ರ. ಇದರಲ್ಲಿ ಗ್ರೀವಾಸ್ಯ ವಾಹ ಅಂತಂದರೆ ಕುತ್ತಿಗೆ ಮುಖಗಳಲ್ಲಿ ವಾಹನ ಅಂದರೆ ಕುದುರೆಯಂತೆ ಇರುವಂಥವ್ರು ಹಯಗ್ರೀವ ದೇವರು ಅಂತ ಅರ್ಥ. ಹಯಗ್ರೀವ ದೇವರು ಮತ್ತು ಮತ್ಸ್ಯ ಮೊದಲಾದ, ಅಂಡಜ ಅಂದರೆ ಮತ್ಸ್ಯ ಮೊದಲಾದಂತಹ ಭಗವಂತನ ದಶಭಾವಗಳು, 10 ರೂಪಗಳು, ಅದರ ಅತಿ ಅಭಿರಾಮವಾದಂತಹ ಚರಿತ್ರ ವರ್ಣನ ಪರವಾದಂಥದ್ದೇನಿದೆಯಲ್ಲ, ಇದು ಈ ಸ್ತೋತ್ರವನ್ನು ಶ್ರೀ ವಾಗಧೀಶ ಮುಖ ದೇವಾಭಿನಮ್ಯ ಹರಿ ಸೇವಾರ್ಚನೇಶು, ಭಗವಂತನ ಸೇವೆ ಮಾಡುವ ಸಂದರ್ಭದಲ್ಲಿ, ಭಗವಂತನ ಪೂಜೆ ಮಾಡುವ ಸಂದರ್ಭದಲ್ಲಿ ಪಠನೆ ಮಾಡಿದರೆ, ಆ ಸಂದರ್ಭದಲ್ಲಿ ಭಗವಂತನ ಪೂಜೆ ಮಾಡುವಂಥವ್ರು ಅಂದರೆ ನಿಜವಾಗಲೂ ಯಾರು ಗೊತ್ತಾ? ಶ್ರೀ ವಾಗಧೀಶ, ವಾಕ್ ಅಂತಂದರೆ ಸರಸ್ವತಿ ಅಧಿಪತಿಯಾದಂಥವ್ರು ಯಾರು ಅಂದರೆ ಬ್ರಹ್ಮದೇವರು ಮೊದಲಾದಂತಹ ದೇವತೆಗಳಿಂದ ಭಗವಂತನು ವಾಸ್ತವಿಕವಾಗಿ ಅಭಿನಮ್ಯನಾಗಿದ್ದಾನೆ, ಅಂದರೆ ವಿಶೇಷವಾಗಿ ಸ್ತುತ್ಯನಾಗಿದ್ದಾನೆ. ಅಂತಹ ದೇವತೆಗಳಿಂದ ಸ್ತುತ್ಯನಾದ ಭಗವಂತನು, ಅದು ನೋಡ್ಕೊಂಡು ನೀವು ತಿಳ್ಕೊಳ್ಬೇಕೇನು ಅಂದರೆ, ದೇವತೆಗಳು ಸ್ತೋತ್ರ ಮಾಡ್ತಾರೆ ಭಗವಂತನನ್ನ ಅಂದರೆ ನಾವು ಸ್ತೋತ್ರ ಮಾಡಬೇಕು. ಆದರೆ ಸ್ತೋತ್ರ ಮಾಡ್ಲಿಕ್ಕೆ ನಮಗೆ ಬರಲ್ವಲ್ಲ, ಅದಕ್ಕೆ ವಾದಿರಾಜರು ಸ್ತೋತ್ರ ಮಾಡಿಕೊಟ್ರು, ನೀವು ಇದನ್ನ ಪಠನ ಮಾಡಿ. ಈಗ ಯಾರೋ ದೊಡ್ಡವ್ರು ಬರ್ತಾರೆ, ಏನು ಮಾತಾಡಬೇಕು ಅಂತ ಗೊತ್ತಿರಲ್ಲ, ಅದಕ್ಕೆ ಯಾರೇ ಅವ್ರ ಹತ್ರ ಹೋಗ್ಬಿಟ್ಟು ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಂಡು ಬರ್ಸ್ಕೊಂಡು ಮಾತಾಡ್ತಾರೋ ಇಲ್ಲ. ಹಾಗೆ ನಮ್ದೇನಪ್ಪ ಅಂದ್ರೆ ಭಗವಂತನನ್ನ ಸ್ತೋತ್ರ ಮಾಡಬೇಕು ಅಂದ್ರೆ ಸ್ವಂತ ಸ್ತೋತ್ರ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕಾಗಿ ಹೀಗೆ ಸ್ತೋತ್ರ ಮಾಡ್ರಿ, ಹೀಗೆ ಪ್ರಾರ್ಥನಾ ಮಾಡ್ರಿ ಅಂತ ದೊಡ್ಡವರು ವಾದಿರಾಜರು ಹೇಳಿಕೊಟ್ಟಂತಹದ್ದನ್ನ ಯಾರು ಪಠನ ಮಾಡ್ತಾರೆ ಅವರಿಗೇನಾಗತ್ತೆ ಅಂತಂದ್ರೆ, ಎಂದಿಗೂ ಅವಾಕ್ ಭವ ಅಂದ್ರೆ ಈ ಅಧೋಲೋಕ ಅಲ್ಲಿ ಹೋಗುವಂತಹದ್ದು ನರಕಾದ್ಯನರ್ಥಗಳು ಆಗೋದಿಲ್ಲ. ಅಷ್ಟೇ ಅಲ್ಲದೆ ತದ್ಭಿನ್ನವಾಗಿರುವಂತಹ ಸುರಾವಾಸ ಲೋಕ, ದೇವತೆಗಳಿಗೆ ವಾಸವಾಗಿರುವಂತಹ ಲೋಕಗಳಲ್ಲಿ ಆವಾಸ ಭವಿತ, ವಾಸವೆಂಬುದು ದೊರಕತ್ತೆ. ಅಂದ್ರೆ ಉತ್ತಮವಾದ ಗತಿಯಾಗತ್ತೆ, ಅಧೋಗತಿ ಆಗೋದಿಲ್ಲ ಅಂತ ಅಭಿಪ್ರಾಯ. ಅಂದರೆ ಐಹಿಕವಾದಂತಹ ಪುರುಷಾರ್ಥಗಳ ಜೊತೆಗೆ ಆಮುಷ್ಮಿಕವಾದಂತಹ ಉತ್ತಮವಾದಂತಹ ಫಲವೇ ಸಿಗತ್ತೆ ಅಂತ. ಆದ್ದರಿಂದ ಭಗವಂತನ ಪೂಜಾದಿಗಳನ್ನು ಮಾಡುವಾಗ ಈ ಸ್ತೋತ್ರವನ್ನು ಪಠನ ಮಾಡ್ರಿ ಅಂತ ಈ ರೀತಿಯಾಗಿ ವಾದಿರಾಜರು ನಮ್ಮ ಭಕ್ತರಿಗೆ ಆದೇಶವನ್ನು ನೀಡ್ತಾ ಇದ್ದಾರೆ. ಗ್ರೀವಾಸ್ಯ ವಾಹತನು ದೇವಾಂಡಜಾದಿ ದಶ ಭಾವಾಭಿರಾಮ ಚರಿತಂ ಭಾವಾತಿ ಭವ್ಯ ಶುಭ ಧೀವಾದಿರಾಜಯತಿ ಭೂವಾಗ್ ವಿಲಾಸ ನಿಲಯಂ ಶ್ರೀವಾಗಧೀಶ ಮುಖ ದೇವಾಭಿವಂದ್ಯ ದೇವಾಭಿನಮ್ಯ ಹರಿ ಸೇವಾರ್ಚನೇಶು ಪಠತಾಂ ಆವಾಸ ಏವ ಭವಿತಾವಾಗ್ ಭವೇತರ ಸುರಾವಾಸ ಲೋಕ ನಿಕರೇ. ಇಲ್ಲಿಗೆ ಶ್ರೀ ವಾದಿರಾಜ ಪೂಜ್ಯಚರಣರು ರಚನೆ ಮಾಡಿದಂತಹ ದಶಾವತಾರ ಸ್ತುತಿ ಅನ್ನೋದು ಸಮಾಪ್ತವಾಗ್ತಾ ಇದೆ. ಕೆಲವು ದಿವಸಗಳಲ್ಲಿ ಯಥಾಯೋಗ್ಯವಾಗಿ ಎಷ್ಟು ಸಾಮಾನ್ಯ ಅರ್ಥ, ತುಂಬ ಕಷ್ಟ, ಅದು ಸುಲಭವಾದ ಅರ್ಥ ಆಗಲ್ಲ. ಪದಗಳ ವಿಭಾಗವೂ ಕೂಡ ಎಷ್ಟೇ ಸಂಸ್ಕೃತ ಬಂದರೂ ಕೂಡ ಕೆಲವು ಶ್ಲೋಕಗಳನ್ನು ಸುಲಭವಾಗಿ ಗೊತ್ತಾದರೂ ಕೆಲವು ಶ್ಲೋಕಗಳನ್ನು ಗೊತ್ತಾಗಲ್ಲ. ಈ ಸಾರಂಗ ಕೃತಿದರ ಬಂತು ನೋಡಿ ಕೊನೆಯಲ್ಲಿ, ತುಂಬ ಕಷ್ಟವಾದಂಥ ಶ್ಲೋಕಗಳಂಥದ್ದೆಲ್ಲ. ನಾನು ಪ್ರಾರಂಭದಲ್ಲೇ ಹೇಳಿದ್ದೆ ಏನು ಅಂತಂದರೆ, ಸಂಸ್ಕೃತ ಸಾಹಿತ್ಯ ಅಂತೇನು ಬೆಳೆದು ನಿಂತಿದೆ, ಅಂತಹ ಸಂಸ್ಕೃತ ಸಾಹಿತ್ಯದಲ್ಲಿ ಈ ತರಹದ ಕೃತಿ ಅಂದರೆ ಈ ಥರ ಇಷ್ಟು ಪ್ರಾಸಬದ್ಧವಾಗಿರಬೇಕು, ಆದರೆ ಸುಲಭ ಆಗಿರಬೇಕು, ಆ ಥರದ ಕೃತಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಯಾರು ಎಷ್ಟು ಪ್ರಯತ್ನ ಮಾಡಿದ್ರು ತುಂಬ ಕ್ಲೇಶ ಪಡ್ತಾರೆ ಇಂತಹ ಶ್ಲೋಕಗಳನ್ನು ಮಾಡೋದಕ್ಕೆ ಅಂತ. ಅತ್ಯಂತ ಸುಲಭವಾಗಿ ಸುಲಲಿತವಾಗಿ, ಅದಕ್ಕೆ ಅವ್ರು ಹೇಳಿದ್ದು ವಾದಿರಾಜಯತಿ ಭೂ ವಾಗ್ ವಿಲಾಸ ನಿಲಯಂ ಅಂತ. ಅವರ ತಮ್ಮ ಗ್ರಂಥ ರಚನೆ ಅಂತೇನೆಲ್ಲ ಮಾಡಿದ್ದಾರೆ, ಅದರ ಒಂಥರ ಸಾರಭೂತವಾದಂಥದ್ದು ಸ್ತೋತ್ರ ಸಾಹಿತ್ಯ ಅಂತ ಒಂದೇನು ಅವ್ರದ್ದಿದೆ. ಒಂದು ಶಾಸ್ತ್ರಾರ್ಥಗಳಿಗೆ ಸಂಬಂಧಪಟ್ಟಿರುವಂಥ ಗ್ರಂಥಗಳಲ್ಲಿ ಯುಕ್ತಿ ಮಲ್ಲಿಕ ಆ ಕಡೆ ಒಂದಾದರೆ, ಸ್ತೋತ್ರ ಸಾಹಿತ್ಯಗಳಲ್ಲಿ ಭಾರೀ ತಮ್ಮ ಪ್ರಬುದ್ಧತೆಯನ್ನು ಅವರು ತೋರಿಸಿಕೊಟ್ಟಿರುವಂಥ ಗ್ರಂಥ ಅಂದರೆ ಇದು
ದಶಾವತಾರ ಸ್ತುತಿ ಅಂತ ಆಗಬಹುದು. ಹೇಳೋದಕ್ಕೆ ಕೇಳೋರಿಗೆ ಪ್ರಾಸಬದ್ಧವಾಗಿರ್ತದ್ರೆ, ಆದರೆ ಅರ್ಥ ಗೊತ್ತಿರಲಿಲ್ಲ ಅಂತಾದರೆ ಸುಮ್ಮನೆ ಅದೇನೋ ಪದಗಳ ಜೋಡಣೆ ಇರುವಂತಹದ್ದು ಅನ್ನೋ ಥರ ಅನಿಸ್ಬಿಡುತ್ತೆ. ಅದರಿಂದ ಅದರ ಅರ್ಥ ಹೇಳಿದ್ದು ಅಂತನ್ನೋದು ಹೇಳಿದವರು ನಮಗೆ, ಕೇಳಿದವರು ನಿಮಗೆ, ಎಲ್ಲರಿಗೂ ಉಪಯೋಗವೇ ಅದು. ಹಾಗಾಗಿ ವಾದಿರಾಜರ ವಿಶೇಷವಾದಂತಹ ಅನುಗ್ರಹ ಮತ್ತು ವಾದಿರಾಜರಿಂದ ಪೂಜ್ಯರಾಗಿರುವಂತಹ ಹಯಗ್ರೀವ ದೇವರ ವಿಶೇಷವಾದಂತಹ ಅನುಗ್ರಹ ನಮಗೆ ನಿಮಗೆಲ್ಲರಿಗೂ ಆಗಲಿ ಅಂತ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಷ್ಣು ಪಂಚಕ ವ್ರತ ಮಾಡಿದ್ದಾರೆ. ಹೀಗಾಗಿ ಆ ವ್ರತದ ಸಂದರ್ಭದಲ್ಲಿ ಕೃಷ್ಣನ ಕಥೆ ಕೇಳಬೇಕು ಅಂತ ಹೇಳ್ತಾರಲ್ವ. ಇದರಲ್ಲಿ ಬೇಕಾದಷ್ಟು ಕೃಷ್ಣನ ಕಥೆ, ರಾಮದೇವ್ರ ಕಥೆ, ಬರೀ ಎರಡಲ್ಲ, ಎಲ್ಲ ದಶಾವತಾರ ಚರಿತ್ರ ಎಲ್ಲ ಬಂದು ಹೋಯಿತು. ಅದನ್ನು ಶ್ರವಣ ಮಾಡಿದ್ದರಿಂದ ವ್ರತಗಳಿಗೆ ಸಾಂಗತೆ ಬರೋದೇ ಭಗವಂತನ ಕಥಾ ಶ್ರವಣದಿಂದ. ವ್ರತದ ಸಾಂಗತೆ ಬರಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ವಾದಿರಾಜರ ಅಂತರ್ಯಾಮಿಯಾಗಿರುವಂತಹ ಹಯಗ್ರೀವ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಶ್ರೀಕೃಷ್ಣ